ಹಸಿರು ಶಾಲ್ ಚಂದ್ರಣ್ಣ ಮಲೆಬೆನ್ನೂರು. ಏನಪ್ಪ ಇದು ತೋರಿಸ್ತಾನೆ ಬೆಂಕಿ ತೋರಿಸ್ತದನಿ ಅಂತ ನೀವು ಅನ್ಕೊಂತ ಇರ್ಬೋದು. ಆದರೆ ಏನಪ್ಪ ಇದು ಕಾರಣ ಅಂತಂದರೆ ಈ ಬೆಂಕಿ ಹಿಂದೆ ಒಂದು ಭಾಳ ದೊಡ್ಡ ಕೆಲಸನೇ ಅಡಗೈತಿ. ನಮ್ಮ ರೈತನ ಮಿತ್ರ, ನಮ್ಮ ರೈತನ ಒಂದು ಎಲ್ಲ ಕೆಲಸದಲ್ಲಿ ಕೂಡ ಅವ್ರದ್ದೊಂದು ಕೆಲಸ ಇರ್ತೈತಿ. ಆದ್ರೆ ಅದು ಯಾವ ಕೆಲಸ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಯಾಕಪ್ಪ ಗೊತ್ತಾಗಲ್ಲ ಅಂತಂದ್ರೆ ಅದೇ ಇರೋದು ಟಿಸ್ಟು. ನಮ್ಮ ಕಾಟೇರ, ನಮ್ಮ ಮಲೆಬೆನ್ನೂರು ಕಾಟೇರ ಅಂತಲೇ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಅಣ್ಣರು ಒಂದು ಯಾವ ಥರ ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ಜೀವನದಲ್ಲಿ ಪಾಪ ಅವ್ರ ಸಾಧನೆ ಏನು, ಅವ್ರಿಗೆ ಯಾವ ಥರದಿಂದನಾದರೂ ಒಂದು ಸರ್ಕಾರದಿಂದ ಸವಲತ್ತು ಸಿಕ್ಕತ್ತೋ ಇಲ್ಲೋ, ಅವ್ರ ಜೀವನ ಶೈಲಿ ಯಾವ ಥರ, ಅವ್ರ ದುಡಿಮೆ ದಿನಕ್ಕೆ ಎಷ್ಟು ಮಾಡ್ತಾರೆ ಅಣ್ಣರ್ದು ಒಂದು ಲೈವ್ ಆಗಿ ನಿಮಗೆ ಮಾತಾಡಿಸ್ತಾನೆ. ಅಣ್ಣ ನಮಸ್ಕಾರ. ಹಲೋ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಜಿ ಮಂಜುನಾಥ್ ಅಂತಂದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವು ಸುಮಾರು ಒಂದು 50 ವರ್ಷದಿಂದಲೇ ಕೆಲಸ ಮಾಡ್ತಿದ್ದೇವೆ ಸರ್. ನೋಡಿರಿ, ಸುಮಾರು ಒಂದು 50 ವರ್ಷದಿಂದ ಕೆಲಸ ಮಾಡ್ತಿದಾರಂತೆ. ಅವು ಯಾವ್ಯಾವ ಕೆಲಸ ಮಾಡ್ತೀರಣ್ಣ? ನಾವು ರೈತರದ್ದು ಸಂಬಂಧಪಟ್ಟಿದ್ದು ಟ್ಯಾಕ್ಟ್ರಿ ಕೂಡ ಆಗಲಿ, ಎಡೆಕುಂಟೆ ತಾಳ ಆಗಲಿ, ಕುಡುಗೋಲು, ಕಂದ್ಲಿ, ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಿದ್ದು ನಾವು ಎಲ್ಲದೂ ಮಾಡಿಕೊಡ್ತೇವೆ. ಈ ನಮ್ಮ ರೈತರಿಗೆ ಸಂಬಂಧಪಟ್ಟ ಎಲ್ಲ ಕೆಲಸನೂ ಮಾಡ್ತೀರಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಲಕ್ಷ ದುಡಿಬೇಕನ್ನೋರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಆಸೆ ಇರ್ತತಣ್ಣ. ಇದಕ್ಕೇನು ಹೇಳ್ತೀಯಣ್ಣ ನೀನು? ಲಕ್ಷ ದುಡಿತೇನೆ ಅಂತ ಆಸೆ ಇರ್ತತಣ್ಣ. ಇದಿಷ್ಟ ಜೀವನ ಆಗ್ತತ ನಿನಗೆ? ದಿವಸ ಜೀವನ ಒಂದು ದಿವಸ ಆದರೆ ಒಂದು ದಿವಸ ಆಗೋದಿಲ್ಲ. ಒಂದು ದಿವಸ ಆದರೆ ಒಂದು ದಿವಸ ಇಲ್ಲ, ಒಂದು ದಿವಸ ಇಲ್ಲ. ಹಾಂ, ಬೇಸಿಗೆಯಲ್ಲಿ ಭಾಳ ಕಷ್ಟ ಆಗ್ತತಣ್ಣ. ಬೇಸಿಗೆಯಲ್ಲಿ ಮತ್ತೆ ಕಷ್ಟ ಆಗೋದು ಸರ್. ಬೆಂಕಿ ಮುಂದೆ ಕೆಲಸ ಮಾಡೋದು, ಅದು ಬೇರೆ ಬಿಸಿಲು, ಮೈಯೆಲ್ಲ ಇಳಿಸ್ಕೋಬೇಕು ನೀರು, ಅದು ಕಷ್ಟನೇ ಸರ್ ನಮ್ಮದು. ನಿಮಗೆ ಸುಖ ಯಾವಾಗ ಸಿಗ್ತೈತಿ? ನಮಗೆ ಸುಖ ಅನ್ನೋದು ಎಲ್ಲಿ ಸಿಗುತ್ತೆ ಸರ್? ನಮಗೆ ಸುಖನೇ ಇಲ್ಲ. ನಮಗೆ ಬೆಂಕಿ ಜೊತೆಗೆ ಸರಸ ಆಡಬೇಕು ನಾವು. ಎಲ್ಲಿ ಮೈ ಮೇಲೆ ಬೀಳಿಸ್ಕೋಬೇಕು, ಸುಡಿಸ್ಕೋಬೇಕು. ಆದ್ರೂ ನಮಗೆ 50 ವರ್ಷದಿಂದ ನಾವು ಇಷ್ಟು ಕೆಲಸ, ಇಷ್ಟು ದುಡಿಮೆ ಮಾಡಿದ್ರೂ ನಮಗೆ ಯಾವುದು ನಮಗೆ ಸುಖ ಇಲ್ಲ ಸರ್. ಏನು ಸುಖ ಇಲ್ಲ ಸರ್. ಹಾಂ, ಒಟ್ಟಿಗೆ ಏನು ಸರ್, ಒಟ್ಟಿಗೆ ಬಟ್ಟಿಗೆ ಆದರೆ ಅಷ್ಟೇ ಸರ್. ಮತ್ತು ಇಷ್ಟು ವರ್ಷ ಆದ್ರೂ ಇಲ್ಲ, 50 ವರ್ಷದಿಂದನೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬರು ನಮಗೆ ಸಂಬಂಧಪಟ್ಟವ್ರು ಯಾರು, ಅವ್ರಿಗೆ ಬೇಕಾದಾಗ ಅಷ್ಟೇ ಅನುಕೂಲ ಮಾಡ್ಕೊತಾರೆ ಅಷ್ಟೇ ಅವರು, ಅಷ್ಟೇ. ಮತ್ತು ನಮಗೆ ಏನು ಅನ್ನೋದು ನಮಗೆ ಯಾರೂ ಕೇಳೋದಿಲ್ಲ. ಒಟ್ಟು ನಮ್ಮ ರೈತರಿಂದ ನಿಮಗೆ ಎಲ್ಲರಿಗೂ ಒಂದು ಮಳೆ ಬೆಳೆ ಆದರೆ ನಿಮಗೆ ಎಲ್ಲ ಕೆಲಸಗಳು ಬರ್ತಾವೆ. ಎಲ್ಲ ಕೆಲಸಗಳು ಬರ್ತಾವೆ ಸರ್ ರೈತರಿಗೆ. ಡೈಲಿ ಏನು ಬರೋದಿಲ್ಲ. ರೈತರಿಗೆ ಸಂಬಂಧಪಟ್ಟಿದ್ದು ಏನು ಅವ್ರದ್ದು ಏನು ಇರುತ್ತಲ್ಲ ಒಂದು ಸೀಸನಲ್ಲಿ ಅಷ್ಟೇ ನಾವು ಮಾಡೋದು ಕೆಲಸ. ನಾವು ಈಗ ಕುಡ್ಗಲ್ಲು ಮಾಡ್ತೀರಿ, ಏನೇನು ಮಾಡ್ತೀವಿ? ಕುಡ್ಗಲ್ಲು, ಕಂದ್ಲಿ, ಕೊಡ್ಲಿ, ಸಂಬಂಧಪಟ್ಟಿದ್ದು ರೈತರು ಸಂಬಂಧಪಟ್ಟಿದ್ದು ಅಡಿಕೆ ಕತ್ತಿ ಎಲ್ಲದು ಮಾಡ್ತೀವಿ ಸರ್ ನಾವು. ಎಲ್ಲದು ಮಾಡ್ತೀವಿ. ಒಟ್ಟು ಏನಪ್ಪ ಅಂತಂದ್ರೆ ಎಷ್ಟು ಕಷ್ಟಪಟ್ರು ಜೀವನ ಕಷ್ಟನೇ ಅಂತ. ಕಷ್ಟನೇ ಸರ್ ನಮಗೆ. ಎಷ್ಟು ಕಷ್ಟ ಮಾಡಿದ್ರು, ಎಷ್ಟು ಇದು ಮಾಡಿದ್ರು ನಮ್ಮ ಜೀವನ ಕಷ್ಟನೇ ಸರ್ ನಮಗೆ. ಹೌದು ಸರ್. ಹೌದು ಸರ್. ಈಗ ನಿನಗೆ ಸುಖ ಯಾವಾಗ ಸಿಗ್ಬೇಕನ್ನೋ ಆಸೆ ಐತಿ? ಆಗ್ಬೋದು ನಿನ್ನ ಕನಸ್ನಾಗ? ಏನು ಕನಸ್ನಾಗ ಏನು ಸುಖ ಆಗೋದೈತಿ ಸರ್ ನಮಗೆ? 50 ವರ್ಷದಿಂದ ನಾನು ಇದು ಮಾಡ್ತಾ ಇದ್ದೀವಿ, ಸುಖ ಕಂಡಿಲ್ಲ. ಈಗ ಸುಖ ಕಾಣ್ಬೇಕು ಅನ್ನೋದು ಹೆಂಗೆ ಕಾಣ್ಬೇಕು ಸರ್ ನಾವು? ಕಷ್ಟನೇ. ಅಟ್ಲೀಸ್ಟ್ ಪುರಸಭೆಯಿಂದ ಒಂದು ಸೈಟಾರ ಕೊಟ್ಟಾರಲ್ಲ? ಅಯ್ಯೋ ಸರ್, ಪುರಸಭೆಯಿಂದ ಸೈಟ್ ಕೊಡ್ತಿದ್ರೆ ನಮಗೆ ಯಾಕೆ ಸರ್ ಹಿಂಗಾಗಿತ್ತು? ಅವ್ರ ಟೈಮು ಅವ್ರಿಗೆ ಅನುಕೂಲ ಆದಾಗ ಅಷ್ಟೇ ಸರ್ ನಮ್ಮ ಹತ್ರ ಬರೋದು. ಮತ್ತು ನಾವು ಕೇಳಿದರೆ ಅವರು ಏನು ನಮಗೆ ಇದೇ ಮಾಡಲ್ಲ ಸರ್, ರೆಸ್ಪೆಂಡೇ ಮಾಡಲ್ಲ ಸರ್ ಅವರು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈ ಕೆಲಸ? ನಾವು ಸುಮಾರು ಈಗ 50 ವರ್ಷದಿಂದಲೇ ಕೆಲಸ ಮಾಡ್ತಿದ್ದೀವಿ ಸರ್. ನಮ್ಮ ಅಜ್ಜನ ಕಾಲದಿಂದನೂ ಈ ಕೆಲಸ ಮಾಡ್ಕೊಂತ ಬಂದಿದ್ದೀವಿ ಸರ್. ಹೌದು ಸರ್. ನಮ್ಮ ಅಜ್ಜ ಮಾಡ್ತಿದ್ರು, ಆಮೇಲೆ ನಮ್ಮ ಅಪ್ಪ, ನಮ್ಮ ಅಜ್ಜದಿಂದ ನಮ್ಮ ತಂದೆಯರು ಮಾಡಿದರು. ಈ ನಮ್ಮ ತಂದೆಯರು ಹೋದರು, ಈಗ ನಾನು ಮಾಡ್ತಿದ್ದೀನಿ. ಈ ನಮ್ಮಿಂದ ಮತ್ತು ನಮ್ಮ ಮಕ್ಕಳು ಬರೀ ಇದೇ ಲಾಸ್ಟ್ ಊರಿಗೆ ಇದೇ ಮಾಡ್ಕೊತ ಇದ್ದರೆ ನಾವು ಮುಂದೆ ಹೆಂಗೆ ಸರ್ ನಾವು ಬರೋದು? ಮಕ್ಕಳು ಮಕ್ಕಳು ಎಲ್ಲ ಮಾಡ್ತಾಯಿದ್ರು, ನಮಗೆ ಏನು ಸರ್? ನಮಗೆ ರೈತರಿಗೆ ಅನುಕೂಲ ಆಗೋದು ಅಷ್ಟೇ ನಾವು ಮಾಡಿಕೊಡ್ತೀವಿ, ನೋಡ್ಕೊತೀವಿ. ಮತ್ತು ನಮಗೆ ಬೇರೆಯವರಿಂದ ನಮಗೆ ಏನು ಸುಖ ಇಲ್ಲ ಸರ್. ನಮಗೆ ರೈತರಿಂದ ನಮಗೆ ಸುಖ. ಅವರಿದ್ದರೆ ನಾವಿದ್ದರೆ ಅವರು. ಈಗ ಅವ್ರ ಕೆಲಸಕ್ಕೆ ನಾವು ಇದ್ದೀವಿ, ಅವು ನಮಗೆ ಅನುಕೂಲ ಮಾಡ್ತಿದ್ದಾರೆ ಸರ್, ಅಷ್ಟೇ ಸರ್. ಓಕೆ ಸರ್. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರಣ್ಣ? ಮನುಕುಮಾರ್.
ಮನುಕುಮಾರ್ ಅಂತೇಳಿ. ಮನ್ಕುಮಾರ್. ನೀನು ಅಪ್ಪಾಜಿ ಜೊತೆಗೆ ಏನು ಓದಿದ್ಯಪ್ಪ? ನಾನು ಸೆಕೆಂಡ್ ಇಯರ್ PUC ಓದಿದ್ದೀನಿ. ಸೆಕೆಂಡ್ ಇಯರ್ PUC ಓದಿದ್ದಿ. ಹೌದು ಸರ್. ಸೆಕೆಂಡ್ ಇಯರ್ PUC ಓದಿದೆಯಲ್ಲ, ಈಗ ಒಂದು ಒಳ್ಳೆ ಕೆಲಸ ಸೇರಬೇಕು, ನಾವು ಒಂದು ಯಾವುದೋ ಇದು ಕಡೆಗೆ ಹೋಗಿ ಇದು ಮಾಡ್ಬೇಕನ್ನೋದು ಆಸೆ ಇತ್ತು ಏನು, ಅಥವಾ ಇದೇ ಅಪ್ಪಾಜಿ ಕೆಲಸದಲ್ಲಿ ನೀನು ಇದು ಪಡ್ಬೇಕನ್ನೋ ಆಸೆ? ಏನಿಲ್ಲ, ತಂದೆ ಮಾಡಿದ್ದು ಈಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಬಿಡಬಾರ್ದಂತ. ಈಗ ಇದು ಬೇಡಪ್ಪ, ನಾನು ಒಳ್ಳೆ ಎಲ್ಲರೂ ಬೆಂಗಳೂರು ಸಿಟಿಗೆ ಹೋಗೋಣ ಅನ್ನೋದು ಆಸೆ ಇಲ್ಲ ನಿನ್ನ ಹತ್ರ? ಇಲ್ಲ ಹೊರಗೆ ದುಡಿಯೋ ಇದೇ ಇಲ್ಲ, ನಾನು ಏನಿದೆಯಾ ಮಾಡ್ಕೊಂಡು ಹೋಗ್ಬೇಕಂತ ಇದೀನಿ. ಇದನ್ನೇ ಮಾಡ್ಬೇಕಂತ ಇದೆ. ಇದನ್ನೇ ಮಾಡ್ಬೇಕಂತಂದೇಳಿ. ಈಗ ಅಜ್ಜ ಕಾಸ್ತತಿ, ಇವರು ಕೈ ಹಿಡಿತಾರ, ನೀನು ಹೊಡಿತೀವಿ, ಬಡಿಯ. ನೀವು ರೆಡಿ ಮಾಡ್ಕೊಳ್ರಿ, ಅವ್ರಿಗೆ ಸ್ವಲ್ಪ ಮಾತಾಡಿಸ್ತಾವೆ. ಹೌದಾ? ಅಜ್ಜ ನಮಸ್ಕಾರ. ಎಷ್ಟು ವರ್ಷದಿಂದ ಮಾಡ್ತಾ ಇದೀಯ ಅಜ್ಜ? ನಾವೊಂದು 60 ವರ್ಷದಿಂದ ಮಾಡ್ತಾ ಇದ್ದೀವಿ ನೋಡ್ರಿ. 60 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀಯ? ಹ್ಞೂ ಸ್ವಾಮಿ, ಇದೇ ಕೆಲಸ. ಚೆಂಡೆ ಎತ್ತಜ. ಜೀವನ ಅಂದ್ರೆ ಏನು, ಕಷ್ಟನ ಸುಖನ? ಕಷ್ಟನೂ ಬರ್ತೈತೆ, ಒಂದೊಂದ್ಸರಿ ಸುಖ ಬರ್ತೈತೆ, ಹಂಗೆ ಮಾಡ್ಕೊಂತ ಈಗ ಹೋಗ್ತೀವಿ. ಎಲ್ಲರೂ ಐಪೈ ಜೀವನ ಮಾಡ್ಬೇಕಂತ ಕಾರ್ ತಗೋಬೇಕು, ಬಂಗ್ಲಿ ತಗೋಬೇಕು, ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಬೇಕು, ಸಾವಿರಾರು ಎಕರೆ ಜಮೀನು ಮಾಡಬೇಕು ಅಂತ ಮನಸ್ಸಿನಾಗ ಇರ್ತೈತಿ. ಏನೇನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಬರ್ತಾರ ದುಡ್ಡಿಗೆ. ನೀವು ಇದರಲ್ಲೇ ಸುಖ ಕಾಣ್ತಾ ಇದ್ದೀರಿ. ಸುಖ ಕಾಣ್ತಾ ಇದ್ದೀರಾ, ಕಷ್ಟ ಇತ್ತು? ನಾವು ಕಷ್ಟಪಟ್ಟು ಸುಖ ಕಾಣ್ತಾ ಇದ್ದೀವಿ. ಕಷ್ಟ ಮಾಡಿ ಸುಖ ಪಡ್ಕೊಂತ ಇದೀವಿ ಸರ್. ಒಟ್ಟು ನಿಮ್ಮದೇ ಐತಿ, ಹಾಂ, ನಿಮ್ಮದೇ ಕಾಣ್ತಾ ಇದ್ದೀರಿ. ಇದ್ರಾಗ ದೇವ್ರು ಒಳ್ಳೇದು ಮಾಡ್ಲಾಕ ನಿಮಗೂ ಕೂಡ. ಈಗ ಇವರು ಒಂದು ಯಾವ ಥರ ಕಷ್ಟಪಡ್ತಾರೆ ಅನ್ನೋದು ಒಂದು ಇದ್ರಾಗ ಕೇಳ್ತಾರೆ. ಸೌಂಡ್ ನೋಡ್ರಿ ಹೆಂಗೆ ಬರ್ತೈತಿ ಅನ್ನೋದು. ಅಣ್ಣ ಶಬಾಷ್ ಅಣ್ಣ ನೀನು. ಹಾಂ, ಹೌದಾ? ಯಾಕಂತ ಕೇಳ್ರಿ ಹೇಳ್ತಾನೆ. ಎಷ್ಟು ಕಷ್ಟಪಟ್ಟು ನಮ್ಮ ಅಣ್ಣ ಇವತ್ತು ಮೈ ಮೂಳೆ ಮುರ್ಕೋಬೇಕು ಸರ್ ನಾವು ಅದನ್ನು. ಈಗ ದುಡಿಮೆ ಸರ್ ಬಿಡಕ್ಕಾಗಲ್ಲ, ಇದೇ ಮಾಡ್ಕೊಂಡು. ಅಲ್ಲಪ್ಪ, ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಯಂದು ಜಿಂಕ್ ಚಾಕ್ ಅನ್ನಂಗೆ ಬೆಂಗಳೂರಾಗ ಒಂದು ಇಲ್ಲ ಆ ಶೋಕಿ ಇಲ್ಲ ಸರ್ ನಮಗೆ. ಏನು ದುಡ್ಕೋಬೇಕು, ತಿನ್ಬೇಕು, ದುಡ್ಕೊ ತಿನ್ಬೇಕು, ಅವತ್ತಿಂದ ಅವತ್ತೇ ದುಡಿಬೇಕು, ತಿನ್ಬೇಕು, ಅಷ್ಟೇ ಸರ್. ನಮ್ಗೆ ಒಟ್ಟು ರೈತರು ಚೆನ್ನಾಗಿದ್ರೆ ನೀನು ರೈತರು ಇದ್ರೆ ನಾವೇ ಸರ್. ರೈತರು ಇದ್ರೆ ನಾವು. ಮಳೆ ಬೆಳೆ ಎಲ್ಲದ ಮಳೆ ಬೆಳೆ ಸಂತೃಪ್ತಿ ಆದರೆ ನಾವು. ಬರ್ರಿ, ಇನ್ನೊಂದು ಮಾತು ಹೇಳ್ತಾರೆ ನಮ್ಮ ಅಣ್ಣವ್ರು, ಹೇಳ್ರಿ. ಭದ್ರಾ ಡ್ಯಾಮಲ್ಲಿ ನೀರಿದ್ರೆ ಮಾತ್ರ ರೈತರಿಗೆ ಹೊಟ್ಟೆ ತುಂಬಂದಂಗೆ ಸರ್. ರೈತರಿಗೆ ಹೊಟ್ಟೆ ತುಂಬಿದ್ರೆ ನಮ್ಮ ಹೊಟ್ಟೆ ತುಂಬಂಗೆ ಸರ್. ಹೌದು ಸರ್. ಅಲ್ಲೇ ಇಲ್ಲ ಅಂದರೆ ಬರುತ್ತೆ. ರೈತರು ಸುಧಾ ಸುಮ್ಮನೆ ಪಂಗನಾಮ ಸರ್. ಅವ್ರ ಪಂಗನಾಮ ಹಾಕಂದ್ರೆ ನಾವು 3 ನಾಮ ನಾವು ಪಂಗನಾಮ ಹಾಕೋಣದೇ ಸರ್. ಹೌದು ಸರ್. ಭದ್ರಾ ಡ್ಯಾಮ್ ನಮಗೆ ನೀರಿದ್ರೆ ನಮಗೆ ಮನೆಯಾಗೆ ಬಂಗಾರ, ಒಂದು ಮನೆ ಆಸ್ತಿ ಇದ್ದಂಗೆ ಸರ್ ನಮಗೆ. ಹೌದು ಸರ್. ಅದರಿಂದನೇ ನಮಗೆ ಸುಖ ಸರ್. ನಮಗೆ ಒಟ್ಟು ನಮ್ಮ ರೈತರು ನಾವೆಲ್ಲರೂ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ಸರ್. ನಾವು ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿ ನಮ್ಮ ದೇಶ ಚೆನ್ನಾಗಿರ್ತೀವಿ ಸರ್. ಅವರಿಂದನೇ ಸರ್ ನಮ್ಮದು. ಒಳ್ಳೇದಾಗ್ಲಣ್ಣ ನಿಮಗೆ. ಯಾಕಂತಂದ್ರೆ ಇವತ್ತು ಎಲ್ಲ ಬರೀ ಎಲ್ಲ ಜಿಂಗ್ ಚಕ್ ಜಿಂಗ್ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಜಿಂಗ್ ಚಕ್. ಕಾರಣ ಏನಪ್ಪ ಅಂದರೆ ಪ್ರಪಂಚನೇ ಜಿಂಗ್ ಚಕ್ ಜಿಂಗ್ ಜಿಂಗ್ ಚಕ್. ಆ ಥರ ಮಾಡಿ ಎಲ್ಲ ಎಕ್ಕುಟ್ಟು ಹೋಗ್ತಾ ಐತಿ. ಕೆಟ್ಟ ಸಂದೇಶಗಳನ್ನು ಕೊಡೋದಕ್ಕಿಂತ ಇವತ್ತು ಇಂಥರಂದ್ರೆ ನಮ್ಮ ಅಣ್ಣನಂತರಿಗೆ ಕರ್ಕೊಂಡೋಗಿ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಟ್ಟು ನಿಮ್ಮ ಕೈಲಾದಂಥ ಒಂದು ಕೆಲಸದಾಗ ಒಂದು ನೋಡಿರಿ, ಒಂದು ಯಾವ ಥರದ್ದು ಕೂಡ ಒಂದು ಮಿಷನ್ ಇಟ್ಕೊಂಡಲ್ಲ. ಬಡಿಯಂಥ ಮಿಷನ್ ಇಲ್ಲ, ಏನಿಲ್ಲ. ಎಷ್ಟೊತ್ತಿದ್ರೂ ಪಾಪ 2 ಸುತ್ತಿಗೆ, 2 ಸಣ್ಣ ಸುತ್ತಿಗೆ, 2 ಇಳ್ಕೈ, ಇವಿಷ್ಟು ಸಾಮಾನುಗಳು. ಇವು ನಾವು ತಂದಂಥ ಕತ್ತಿಗಳಾಗಿರ್ಬೋದು. ಇವನ್ನ ಬಿಟ್ಟರೆ ಇನ್ನು ಬೇರೆ ಥರದ್ದು ಯಾವುದೂ ಇಲ್ಲ. ಇವರಿಗೆ ಕಾಯಕನೇ ಕೈಲಾಸ, ಕಬ್ಬಣದ ಕೆಲಸ. ನಮ್ಮ ಕರ್ನಾಟಕದ ಕಾಟೇರ ಆದರೂ ಎಸ್ಪೆಷಲಿ ನಮ್ಮ ಮಲೆಬೆನ್ನೂರಿನ ಕಾಟೇರ. ನಿಮ್ಮಿಂದ ಕಾಟೇರ ಇಲ್ಲಿ ಬರ್ರಿ, ಏನೋ ಹೇಳ್ತಿದ್ರು. ಕಾಟೇರದಿಂದ ನಾವು ಬಂದಿಲ್ಲ ಸರ್, ನಮ್ಮಿಂದ ಕಾಟೇರ ಬಂದಿದ್ದು. ಕಾಟೇರ, ಹೌದು ಸರ್. ಅದು ಹೆಸರು ಬಂದಿದ್ದು ನಮ್ಮಿಂದ ಕಾಟೇರ ಅಂತ ಹೆಸರು ಬಂದಿದ್ದು ಸರ್ ಅವರು. ಹೌದು ಸರ್. ನಿಜವಾದ ಕಾಟೇರ ನಮ್ಮ ಅಣ್ಣರು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರು ಮಾಡೋಂಥ ಕೆಲಸಕ್ಕೆ ಪ್ರತಿಫಲ ಸಿಗಲಿ.
ಅವರು 4 ಜನದಂತೆ ಚೆನ್ನಾಗಿರಲಿ ಅನ್ನೋದು ನಮ್ಮ ದೇವರು ಅವ್ರಿಗೆ ಒಳ್ಳೆಯದು ಆರೋಗ್ಯ ಆಯಿಸ್ಕೊಡ್ಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ನಮಸ್ಕಾರ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.